7ರ ಪೈಕಿ 6 NDA ಗೆದ್ದುಕೊಂಡಿದೆ. ಬಹಳ ಮುಖ್ಯವಾಗಿ ಈಶಾನ್ಯ ಭಾರತದಲ್ಲಿ ಬಹಳ ಮುಖ್ಯವಾಗಿ ಏನಂತಂದ್ರೆ ಈಶಾನ್ಯ ಭಾರತದಲ್ಲಿ ನಮಗೆಲ್ಲ ಗೊತ್ತಿರಬಹುದು ವೋಟರ್ಸ್ ಅಲ್ಲಿ ಅಲ್ಪಸಂಖ್ಯಾತರೇ ಹೈಯೆಸ್ಟ್ 90% ಅಲ್ಪಸಂಖ್ಯಾತರಿದ್ದಾರೆ. ಅಂಥ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅಂತಂದ್ರೆ ಇಷ್ಟೊಂದು ಸಾಮ್ರಾಜ್ಯ ಬಿಲ್ಡ್ ಮಾಡೋಕ್ಕಾಗುತ್ತೆ ಅಂದರೆ ಓನ್ಲಿ ಬಿಕಾಸ್ ಆಫ್ ದ ಡೆವಲಪ್ಮೆಂಟ್. ಅಲ್ಲಿ ನಾನು ಸುಮಾರು ಸಲ ಟ್ರಾವೆಲ್ ಮಾಡಿದಾಗ ನನಗೆ ಡ್ರೈವರ್ಸು ಆಟೋ ಡ್ರೈವರ್ಸು ಎಲ್ಲರಿಗೂ ನಾನು ಮಾತಾಡಿದಾಗ ಯಾಕಪ್ಪ ನೀನು ಅಂದರೆ ನಾನು ಹೇಳಿದೆ ನಾನು ಕ್ರಿಶ್ಚಿಯನ್ನು ಅಲ್ಪಸಂಖ್ಯಾತರು ನಾನು ಆದರೂ BJPಗೆ ವೋಟ್ ಯಾಕೆ ಹಾಕ್ತೀನಿ ಅಂತಂದರೆ ಅಭಿವೃದ್ಧಿ ಕಂಡಿದ್ದೆ ಭಾರತೀಯ ಜನತಾ ಪಾರ್ಟಿಯಿಂದ ಅಂತ ಹೇಳಿ. ಹಾಗಾಗಿ ನಾರ್ತ್ ಈಸ್ಟ್ ಸ್ಟೇಟ್ಸ್ನ ಏನಿದೆ ಅದನ್ನು ನಾವು ನೋಡ್ಬೋದು. ಕ್ಲಿಯರ್ಲಿ ಇಟ್ ಸೇಸ್ ದಟ್ ಜನ ಈಗಿನ ಯೂತು ಚೇಂಜಸ್ ಕೇಳ್ತಾ ಇದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ದಟ್ ಈಸ್ ದ ರಿಸಲ್ಟ್ ಆಫ್ ನಮಗೇನು ವೆಸ್ಟ್ ಬೆಂಗಾಲಲ್ಲಿ ನಾವು ನೋಡ್ತಾ ಇದ್ದೀವಿ. ಎಸ್, ತಮಿಳುನಾಡು 105ರಲ್ಲಿ ಟಿವಿಕೆ ಮುನ್ನಡೆ. DMK ನೇತೃತ್ವದ ಮೈತ್ರಿ 3ನೆಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. 48, AIADMK 80, TVK 105. ಕಾಂಗ್ರೆಸ್ನಿಂದ ಅನಿಲ್ ತಡ್ಕಲ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿರೀಕ್ಷೆಯಂತೆ ಕೇರಳವನ್ನು ಗೆದ್ದುಕೊಳ್ತಾ ಇದೆ UDF. ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಕಾಂಗ್ರೆಸ್ ಆಡಳಿತಕ್ಕೆ ಮತ್ತೊಂದು ರಾಜ್ಯದ ಸೇರ್ಪಡೆ. ಥ್ಯಾಂಕ್ ಯು. ಪಶ್ಚಿಮ ಬಂಗಾಳದ ರಿಸಲ್ಟ್ ಏನು ಅನ್ನಿಸ್ತಾ ಇದೆ? ಅಜಿತ್, ನೀವು ಪ್ರಶಾಂತ್ ಅವರು ಕಳೆದ ರಾತ್ರಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ತಾವು 10% ಏರಿಕೆ ಬಗ್ಗೆ ಹೇಳ್ತಾ ಇದ್ರಿ. ಲುಕ್ಸ್ ಲೈಕ್ ಅದೆಲ್ಲ ಒಂಥರ ಶೇಖರಣೆ ಆದಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ಎಲ್ಲೋ ಒಂದು ಕಡೆಯಿಂದ ಲೆಫ್ಟು ಮತ್ತು ಕಾಂಗ್ರೆಸ್ ಕೋರ್ ವೋಟರ್ಸ್ ಏನಿದ್ರು ಅವರೆಲ್ಲ ಒಂದು ಕಡೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಈ ಮೇಲ್ನೋಟದಲ್ಲಿ ಕಂಡು ಬರ್ತದೆ. 2021ರಲ್ಲೇ ಮಾಡಿಬಿಟ್ಟಿದ್ರು ಅಲ್ಲ, ಬಟ್ ಆವಾಗ 77 ಸೀಟ್ ತಗೊಂಡಿದ್ರಲ್ಲ ಭಾರತೀಯ ಜನತಾ ಪಾರ್ಟಿ. ಸೊ ನಾನು ಹೇಳ್ತಿರೋದು ಅಲ್ಲ, ಅಂದರೆ ಲೆಫ್ಟಿಂದ ಕಾಂಗ್ರೆಸ್ಸಿಂದ ಬರುವಂಥದ್ದು ಏನು ಉಳಿದಿರಲಿಲ್ಲ ಅಲ್ಲಿ, ತಗೊಂಡಿದ್ದಷ್ಟು TMC ಇಂದಾನೆ. ಅಲ್ಲ, ಅಂದರೆ ನಾನು ಹೇಳ್ತಿರೋದೇನು ಅಂತಂದರೆ ಈಗ ಭಾರತೀಯ ಜನತಾ ಪಾರ್ಟಿಯವರು ಯಾರ್ದೋ ಒಂದು ಮತ ತಗೊಂಡ್ರೆ ಮಾತ್ರನೇ ಅವ್ರಿಗೆ ಅಧಿಕಾರಕ್ಕೆ ಬರಬೇಕಾಗಿರುವಂಥದ್ದು. ಬಟ್ ಇಲ್ಲಿ ಏನಾಗಿತ್ತು ಅಂತಂದರೆ ಹೋದ ಸರಿ ನಾವು ತೊಗೊಂಡಿರುವಂಥ ಪರ್ಸೆಂಟೇಜ್ ಆಫ್ ವೋಟ್ಸು ಈ ಸರಿ ನಾವು ತೊಗೊಂಡಿರುವಂಥ ಪರ್ಸೆಂಟೇಜ್ ಆಫ್ ವೋಟ್ಸಿಗೆ ಭಾಳ ಡಿಫ್ರೆನ್ಸ್ ಆಗಿದೆ. ಆ ಡಿಫ್ರೆನ್ಸ್ ಆಗಿಲ್ಲ ಅನಿಲ್ಲ, ನಾವು ಸಂಖ್ಯೆಗಳನ್ನು ನೋಡ್ಬೇಕು. ಅಲ್ಲ, ನನಗೆ ಗೊತ್ತಿಲ್ಲ, ನಾನು ಈಗ ಜಸ್ಟ್ ಬಂದಿರೋದ್ರಿಂದ ಹತ್ರ 3% ಏನೋ ಇತ್ತು ಲಾಸ್ಟ್ ಟೈಮ್. ಓಕೆ, ಹಂಗಂದ್ರೆ ಮೇ ಬಿ ಹಂಗಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯವರು TMC ಮ್ಯಾಕ್ಸಿಮಮ್ ತಗೊಂಡಿದ್ದಾರೆ. 48% ವೋಟ್ ತಗೊಂಡಿತ್ತು ಕಳೆದ ಸಲ TMC, ಈಗ 41% ನಲ್ಲಿದೆ. ನೇರವಾಗಿ 7% ವೋಟ್ ತಗೊಂಡಿದೆ. ಕರೆಕ್ಟ್. ಸೊ ಇಲ್ಲಿ ನಾವು ನಮ್ಮ ಒಂದು ಪಾರ್ಟಿಗೆ ದೊಡ್ಡ ಆಘಾತ ಆಗಿರುವಂಥದ್ದೇನು ಅಂತಂದರೆ ನಾವು ಸರಿಸುಮಾರು 70-78 ಜನ ಮೈನಾರಿಟಿ ಕ್ಯಾಂಡಿಡೇಟ್ನ ನಿಲ್ಲಿಸಿದ್ವಿ. ಹತ್ರ ನಾವು ನಮ್ಮ ನಿರೀಕ್ಷೆ ಏನಿತ್ತು ಅಂದ್ರೆ 12ರಿಂದ 13 ಸೀಟನ್ನು ಗೆಲ್ಲುವಂಥ ನಿರೀಕ್ಷೆನೇ ಇತ್ತು ಆ ಒಂದು ಇದರಿಂದ. ಸೊ ಅದೆಲ್ಲೋ ಒಂದು ಕಡೆಯಿಂದ ಖುಷಿಯಾಗಿರುವಂಥದ್ದು ನಿಜ. ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆಯಿಂದ ಅದು ಹುಸಿಯಾಗಿರುವಂಥದ್ದು ನಿಜ. ಮತ್ತು ಎಷ್ಟು ಕ್ಷೇತ್ರಗಳಲ್ಲಿ ತೃಣಮೂಲ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳ ಸೋಲಿಗೆ ಕಾಂಗ್ರೆಸ್ ನೇರವಾಗಿ ಕಾರಣ ಆಯಿತು ಅನ್ನೋದನ್ನು ನೋಡಬೇಕಾಗತ್ತೆ. ಅಜಿತ್, ಸಮಟೈಮ್ಸ್ ಮತ ವಿಭಜನೆಯ ಕಾರಣಕ್ಕೆ ಅಲ್ಲ, ಸಮಟೈಮ್ಸ್ ಪಾಲಿಟಿಕ್ಸ್ ಒಳಗೆ ಸೋಲೋದು ಗೆಲುವಾಗುತ್ತೆ. ಅದು ಇವತ್ತಿಗೆ ಆನ್ಸರ್ ನಾನು ಮಾಡ್ಲಿಕ್ಕೆ ಇಲ್ಲದೆ ಇರ್ಬೋದು, ಬಟ್ ಇನ್ ಅ ಲಾಂಗ್ ರನ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಬೆನಿಫಿಟೆಡ್ ಫಾರ್ ದ ಕಾಂಗ್ರೆಸ್. ಇವತ್ತು ನಾವು ಸೋತಿರ್ಬೋದು, ಆದರೆ ಏನಂತೀರಿ, ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಪ್ರಿನ್ಸಿಪಲ್ ಅಪೋನೆಂಟ್ ಆಗಿ ಯಾರ್ಯಾರು ಹೊಮ್ತಾರೆ ಅನ್ನೋದನ್ನು ತಮ್ಮ ಮಾಧ್ಯಮಗಳಲ್ಲಿ ತಾವೇ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ. ದಿಸ್ ಇಸ್ ವಾಟ್ ಮೈ ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ತೃಣಮೂಲ ಕಾಂಗ್ರೆಸ್ ಪ್ರಿನ್ಸಿಪಲ್ ಅಪೋಸಿಷನ್ ಅಲ್ಲಲ್ಲ, ಈಗಿದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡ್ಬೋದಲ್ಲ. ಈಗ 2014-13ರಲ್ಲಿ ಎಲ್ಲಿತ್ತು ಭಾರತೀಯ ಜನತಾ ಪಾರ್ಟಿ? ವೆಸ್ಟ್ ಬೆಂಗಾಲಲ್ಲಿ 2 ಸೀಟಲ್ಲಿ ಇದ್ರವರು. ಸೊ ಇಟ್ಸ್ ಬಟ್ 1977 ತನಕ ಕಾಂಗ್ರೆಸ್ ಇದ್ದಿದ್ರೆ ಇಲ್ಲ ಅಂತ ಹೇಳ್ದಿಲ್ಲ. ಇಲ್ಲ, 57ರಿಂದ 77 ತನಕ ಪಶ್ಚಿಮ ಬಂಗಾಳ ಎಂತೆಂಥ ಲೀಡರ್. ಅಲ್ಲ, ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಸರಿಸುಮಾರದಲ್ಲಿ ಅದು ನಾರ್ತ್ ಈಸ್ಟ್ ಸ್ಟೇಟ್ಗಳೆಲ್ಲ ಎಲ್ಲ ಕಡೆ ಆಳ್ತಾ ಇದೆ ಅಂತ ಹೇಳಿ. ಅವ್ರದ್ದು ಡೇಟಾ ತೆಗೆದು ನೋಡಿ ನೀವು, ಸರಿಸುಮಾರು 70 ಜನ ಅಲ್ಲಿ ಏನು ಮುಖ್ಯಮಂತ್ರಿಗಳಾಗಿದ್ದಾರೋ ಅವರೆಲ್ಲಾನು ಕಾಂಗ್ರೆಸ್ ಇಂದ ಹೋಗಿರುವಂತವ್ರೆ. ಹೌದು. ಅಲ್ಲಿ 30% ಮುಖ್ಯಮಂತ್ರಿಗಳಾಗಿರೋರು ಎಲ್ಲ ಕಾಂಗ್ರೆಸ್ ಇಂದಾನೆ. ಸೊ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂತ ಸಾಧನೆ ಅನ್ನೋದು ಪ್ರಶ್ನೆ ಇಲ್ಲ. ಅವರು ಅವಾಗಿಂದ ಮಾತಾಡ್ತಿರ್ಬೇಕಾದ್ರೆ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಡೆವಲಪ್ಮೆಂಟ್ ವಿಚಾರನೇ ಮಾತಾಡೋದೇ ಆದರೆ ಯಾವುದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ, ಎಲ್ಲಿಂದ ಪ್ರಾರಂಭ ಮಾಡೋಣ? ಡಾಕ್ಟರ್ ಅವ್ರು ಹೇಳ್ಬೋದು, ನಾವು ಕೂತ್ಕೊಂಡು ಮಾತಾಡ್ಬೋದು. ಈಗ ನಾವು ಪಾಸ್ಪೋರ್ಟ್ ರ್ಯಾಂಕಿಂಗ್ ಬಗ್ಗೆ ಮಾತಾಡೋಣ, ಇಲ್ಲ ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ಮಾತಾಡೋಣ, ಇಲ್ಲ ಅಲ್ಲಿ ಹಿಂದುತ್ವದ ಅಜೆಂಡಾ ಬಿಟ್ಟರು. ಅಜಿತ್, ನೀವು ಹೋಗಿದ್ದೀರಿ,
ಗ್ರೌಂಡ್ ಲೆವೆಲಲ್ಲಿ ತಾವು ಸಹ ಎಲೆಕ್ಷನ್ಸ್ಗಳನ್ನ ಕವರ್ ಮಾಡಿದಿರಿ. ಅಲ್ಲಿರುವಂಥದ್ದೇನು, ಯಾರು ಹೊರಗಡೆ ಬಂದು ಮಾತಾಡೋದಕ್ಕೂ ಎದುರುವಂಥ ಸಂದರ್ಭವನ್ನು TMC ಮತ್ತು ಭಾರತೀಯ ಜನತಾ ಪಾರ್ಟಿ ತಂದಿಟ್ಟಿದೆ ಅಲ್ಲಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನೀವು ಯಾವ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಏನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಓಟ್ ತಗೊಂಡಿದೆ ಅಂತ ನೀವು ಹೇಳ್ತೀರಿ, ಇಲ್ಲ ವೆಸ್ಟ್ ಬೆಂಗಾಲಲ್ಲಿ, ಇಲ್ಲ ಅಸ್ಸಾಮಲ್ಲಿ, ಇಲ್ಲ ಅಂತಂದರೆ ಮಣಿಪುರದಲ್ಲಿ, ಪಕ್ಕದಲ್ಲಿದ್ದ ಮಣಿಪುರಿಗೆ ಹೋಗೋಕ್ಕೆ ಮುಖ ಇಲ್ಲ ಪ್ರಧಾನಮಂತ್ರಿಗಳಿಗೆ. ಇಂಥ ಒಂದು ದುರ್ಸ್ಥಿತಿಯೊಳಗೆ ಭಾರತೀಯ ಜನತಾ ಪಾರ್ಟಿ ಇದ್ದು ಇವತ್ತು ಅವ್ರು ಗೆಲ್ತಾ ಇರೋದು ಒಂದೇ ಒಂದು ಹಣ ಮತ್ತು ಹಿಂದುತ್ವ. ಇವೆರಡು ಬಿಟ್ಟರೆ ಬೇರೆಯವ್ರ ಹತ್ರ ಅಜೆಂಡಾ ಇಲ್ಲ. ಇವತ್ತಿಗೂ ನಾನು ಹೇಳ್ತೀನಿ, ಯಾರೇ ಬರಲಿ, 30% ಮುಸ್ಲಿಂ ಜನಸಂಖ್ಯೆ ಇರುವ ಅಸ್ಸಾಂನಲ್ಲಿ 30% ಮುಸ್ಲಿಂ. ಅಲ್ಲ, ಇದು ನನಗೆ ಇದು ಅರ್ಥ ಆಗದಿರೋದೇನಂದ್ರೆ ಮುಸ್ಲಿಂ ಹಿಂದೂ ಅನ್ನೋ ವಿಚಾರ ಯಾಕೆ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಯಾಕೆ ಅಂತ ಹೇಳ್ತೀನಿ, ಈಗ ನೀವು ನಿಮ್ಮ ಚಾನೆಲ್ಗಳಲ್ಲೇ ನೀವು ತಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಏನಂತ, ಅನಿಲ್ ಅವರೇ ಅಲ್ಲಿ ಏನಂತೀರಿ, ಮ್ಯಾಕ್ಸಿಮಮ್ ಮೈನಾರಿಟೀಸ್ದೆಲ್ಲ ಹಿಂದೂಗಳು ಓಟ್ ಕಟ್ಟಾಗಿದೆ ಅಂತೇಳಿ. ಈಗ ಅಲ್ಲಿ ಹಿಂದೂಗಳು ಬಿಟ್ಟು ಮುಸ್ಲಿಮ್ಸು ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕಿದ್ದಾರೆ ಅಂತ. ಲೆಟ್ ದಮ್ ಸ್ಟಾರ್ಟ್ ದ ಡೆವಲಪ್ಮೆಂಟ್ ಫ್ರಮ್ ಟುಮಾರೋ. ಯಾರಿಲ್ಲ ಅಂತ ಇದ್ದಾರೆ, ನಾಳೆ ಬೆಳಗ್ಗೆಯಿಂದ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಮಾಡಲಿ, ನಾಳೆ ಬೆಳಗ್ಗೆಯಿಂದ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಲಿ, 990 ರೂಪಾಯಿ ಏನೀಗ ಗ್ಯಾಸ್ ರೇಟ್ ಮಾಡಿದ್ದಾರೆ. ದಾವಣಗೆರೆ 2000 ಮತಗಳ ಮುನ್ನಡೆ, 2000 ಮತಗಳ ಮುನ್ನಡೆ ಸಮರ್ಥ ಶಾಮ್ನೂರ್ಗೆ, 2000 ಮತಗಳ ಮುನ್ನಡೆ. ಕಾಂಗ್ರೆಸ್ ವಕ್ತಾರ ಅನಿಲ್ ತಡ್ಕಲ್ ಹೇಳ್ತಾ ಇದ್ರು, ಹಿಂದೂ ಮುಸ್ಲಿಂ ಅಂತ ಯಾಕೆ ಮಾತಾಡ್ತೀರಿ ಅಂತ. ಮುಸ್ಲಿಂ ವಾರ್ಡ್ಗಳ ಮತ ಎಣಿಕೆ ಶುರುವಾಗ್ತಾ ಇದ್ದಂತೆ ಸಮರ್ಥ ಅವರ ಲೀಡ್ ಬಂತು ಮತ್ತು ಜಾಸ್ತಿ ಆಗ್ತಾ ಇದೆ. ಯಾವ್ಯಾವ ವಾರ್ಡ್ ನಂಬರ್ ಹೇಳ್ಬಿಡಿ ಓಲಿ, ಅದನ್ನ ಹಂಗಾರು ಯೋಚನೆ ಮಾಡೋಣ. ವಾರ್ಡಿನ ಹೆಸರುಗಳು ಬರಲಿ ನಮ್ಮ ಸ್ಕ್ರೀನ್ ಮೇಲೆ, ಈಗಷ್ಟೇ ಹಾಕಿದ್ವಿ ನಾವು. ಸೊ ಅಜಿತ್, ಇಲ್ಲಿ ಹೇಳೋವಂಥದ್ದು ಇಷ್ಟೇ, ಇಲ್ಲಿ ನಾವೊಂದು ಅಜೆಂಡಾ ಇಟ್ಕೊಂಡು ಪೊಲಿಟಿಕ್ಸ್ ಮಾಡ್ತೀವಿ ಬಿಟ್ರೆ, ಈಗ ಅಹಿಂದ ಈಸ್ ಒನ್ ಆಫ್ ದ ಟೂಲ್ ದಟ್ ವಿ ಗೋ ವಿತ್ ದ ಎಲೆಕ್ಷನ್ಸ್. ಅದೇ ಥರ ಈಗ ಮೈನಾರಿಟೀಸು ಹಿಂದುಳಿದವ್ರ ಜೊತೆಗೆ ನಾವು ಹೋರಾಟ ಮಾಡ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ಥರ ನಾವು ಇದು ಹಿಂದೂ ವಿರೋಧಿ ಮತದಾರರು, ದಿಸ್ ಈಸ್ ನನಗೆ ಅಲ್ಲಿ ಡಿಫರೆನ್ಸ್ ಆಗೋದು ಅಲ್ಲೇ. ಅಹಿಂದ ಮತ್ತು ಇತರರು ಅಂತ ರಾಜಕಾರಣ ಮಾಡಿದ್ರೆ ಕರೆಕ್ಟ್ ಅಲ್ಲಲ್ಲ, ಹಿಂದೂ ಮತ್ತು ಮುಸ್ಲಿಮ್ಸ್ ಅಂತ ರಾಜಕಾರಣ ಮಾಡಿದ್ರೆ ತಪ್ಪು ಅಲ್ಲ. ಅಹಿಂದ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಸೊ ಇದೊಂದು ಮೂವ್ಮೆಂಟ್ ಇವತ್ತಿಂದ ಪ್ರಾರಂಭ ಆಗಿದ್ದಲ್ಲ. ಇದೊಂದು ಮೂವ್ಮೆಂಟು ಬೌದ್ಧನಿಂದ ಪ್ರಾರಂಭ ಆಗಿದ್ದು, ಇದೊಂದು ಮೂವ್ಮೆಂಟು ಬಸವಣ್ಣನಿಂದ ಪ್ರಾರಂಭ ಆಗಿದ್ದು, ಇದೊಂದು ಮೂವ್ಮೆಂಟು ಎಲ್ಲ ಪೆರಿಯಾರಿಂದ ಹಿಡಿದು ಎಲ್ಲರಿಂದ ಪ್ರಾರಂಭ ಆಗಿರುವಂತದ್ದು. ಹಿಂದೂ ಮುಸ್ಲಿಂ ಇವರು ಬಿಜೆಪಿ ಅವ್ರು ಬಂದ್ಮೇಲೆ ಶುರುವಾಗಿದೆ. ಆಫ್ ಕೋರ್ಸ್, ಎಸ್. ಹೌದಾ? ಹೌದು. ಮತ್ತೆ ಇನ್ಯಾರು ಮಾಡಿರೋ? 1947ರಲ್ಲಿ ದೇಶ ಯಾಕೆ ಹೊಡಿತ್ರಿ? ಅಲ್ಲ ರೀ, ಇಂದು ಅದನ್ನ ಅವತ್ತು ಭಾರತೀಯ ಜನತಾ ಪಾರ್ಟಿಗೆ ಅಲೈನ್ಡ್ ಆಗಿರೋ RSS ಹೋಗಿ ಬೂಟ್ ನೆಕ್ಕಿದ್ರಲ್ಲ, ಯಾರ್ದು ಬ್ರಿಟಿಷರು, ಅವ್ರಿಗೆ ಹೋಗಿ ಕೇಳಬೇಕು ಯಾರ ಜೊತೆಗೆ ಹೋಗಿ ಸಪೋರ್ಟ್ ಮಾಡ್ಕೊಂಡು ದೇಶ ಹೊಡೆದ್ರಿ ಅಂತೇಳಿ. ಆಯ್ತು, ನಿಮ್ಗೆ ಅಕಸ್ಮಾತ್ ಅಷ್ಟೇ ದೇಶದ ಮೇಲೆ ಪ್ರೀತಿ ಇದ್ರೆ ನಾಳೆ ಬೆಳಗ್ಗೆ ಎದ್ದು ಒಪ್ಪಂದ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅವ್ರ ದೇಶನ ತಗೊಂಡು ಪಾಕಿಸ್ತಾನ ಜೊತೆಗೆ ವಿಲೀನ ಮಾಡಿಬಿಡಿ. ನಿಮ್ಗೆ ಅಂತಹ ಒಂದು ದೊಡ್ಡ ಹೃದಯ ಇದ್ದು ಏನಂತೀರಿ, ಮುಸ್ಲಿಮ್ಸ್ ಜೊತೆಗೆ ನಿಮ್ಗೆ ಅಂತ ಒಳ್ಳೆ ಒಂದು ಸಂಬಂಧ ನೀವು ಬೆಳೆಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ಪಾಕಿಸ್ತಾನ ಜೊತೆಗೆ ಎಲೆಕ್ಷನ್ ರಿಸಲ್ಟಿಗೆ ಬರೋಣ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅಲ್ಲ, 1947ರಲ್ಲಿ ದೇಶವನ್ನ ಯಾಕೆ ಹೊಡೆದ್ರಿ ಅಂತ ಪ್ರಶ್ನೆ ಮಾಡುವ ತಾವು, ನಾನು ಕೇಳುವಂಥದ್ದು ಇಷ್ಟೇ. ನಾನು ಹೇಳುವಂಥದ್ದು ಈಗೂ ಸಹ ನಾನು ಏನು ಹೇಳಿದ್ದೀನಿ ಅದ್ರ ಮೇಲೆ ನಿಂತ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಮತ್ತು ದುಡ್ಡಿನ ಬಿಟ್ಟು ಬೇರೆ ಯಾವ ಒಂದು ಅಜೆಂಡಾ ಇಟ್ಕೊಂಡು ಹೋಗ್ತಾ ಇಲ್ಲ. ಇವತ್ತು ಸಾವಿರಾರು ಕೋಟಿ ರೂಪಾಯಿನ ಭಾರತೀಯ ಜನತಾ ಪಾರ್ಟಿ ಡಿಕ್ಲರೇಷನ್ ಮಾಡಿದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ನನಗೆ ಬಂದಿರುವಂತ ಮೊತ್ತ ಇದು ಅಂತ ಹೇಳಿ ಎಲ್ಲಿಂದ ಬಂತು? RSS ಇಟ್ ಇಸ್ ಅ ನಾನ್ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಸಾವಿರಾರು ಕೋಟಿ ರೂಪಾಯಿ ತೋರಿಸ್ತಾ ಇದೆ. ಎಲ್ಲಿಂದ ಬಂತು? ಈಗ ನೀವು ಇದು ದುಡ್ಡಲ್ದೆ ಮತ್ತಿನ್ನೇನು, ಈ ದುಡ್ಡಲ್ದೆ, ಜಾತಿ ಅಲ್ಲದೆ, ಮತ ಅಲ್ಲದೆ, ಮತ್ತಿನ್ನು ಏನಂತೀರಿ ಹಿಂದೂ ಮುಸ್ಲಿಂ ಅಲ್ಲದೆ ಇನ್ನೇನು ಯಾವ ಡೆವಲಪ್ಮೆಂಟ್, ಒಂದೇ ಒಂದು ಡೆವಲಪ್ಮೆಂಟ್ ವಿಚಾರ ಮಾತಾಡ್ರೆ ನರೇಂದ್ರ ಮೋದಿ ಅವರು ತೋರಿಸ್ಬಿಡಿ. ಒಂದು ರ್ಯಾಲಿಯಲ್ಲಿ ನಾನು ಇಂಥ ಕೆಲಸ ಮಾಡಿದ್ದೀನಿ ಸ್ವಾಮಿ, ಹಂಗಾಗಿ ನನಗೆ ಓಟ್ ಕೊಟ್ಟಿದ್ದೀರಿ ನೀವು, ಥ್ಯಾಂಕ್ ಯು, ಮುಂದೆ ನನಗಿದೆ ಥರ ನಾನು ಇಂಥ ಕೆಲಸ ಮಾಡ್ತೀನಿ, ನನಗೆ UDF ಯಾಕೆ ಗೆಲ್ತು? ಕೇರಳದಲ್ಲಿ UDF ಯಾಕೆ ಗೆಲ್ತು? UDF ಯಾಕೆ ಗೆಲ್ತು ಅಂತಂದ್ರೆ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು, ನಾವು ಕೊಟ್ಟಿರುವಂಥ ಯೋಜನೆಗೆ ನಮಗೆ ಜನ ಓಟ್ ಹಾಕಿದ್ದಾರೆ. ಓಕೆ, ಪಶ್ಚಿಮ ಬಂಗಾಳದಲ್ಲಿ ಆಂಟಿ ಇನ್ಕಂಬೆನ್ಸಿ ಇರಲಿಲ್ಲ, ಬಟ್ ಬಿಜೆಪಿ ಅವರು ಅಲ್ಲಲ್ಲ, ನಾನು ಆಂಟಿ ಇನ್ಕಂಬೆನ್ಸಿ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ, ಆಂಟಿ ಇನ್ಕಂಬೆನ್ಸಿ ಇತ್ತು. ಬಟ್ ನಾನು ಹೇಳುವಂಥದ್ದೇನು ಅಂತಂದ್ರೆ 10% 20% ಓಟುಗಳು ಜಂಪ್ ಆಗೋದಿದೆಯಲ್ಲ, ನನಗೆ ಇವತ್ತಿಗೂ ಅಲ್ಲ ಅಜಯ್, ಇವತ್ತು ನನಗೆ ವೆಸ್ಟ್ ಬೆಂಗಾಲ್ ದಿನ ಅಷ್ಟು ಆಶ್ಚರ್ಯ ಆಗ್ತಾ ಇಲ್ಲ. ನನಗೆ ಆಶ್ಚರ್ಯ ಆಗಿರೋದು ಅದು ಆಂಧ್ರ ಪ್ರದೇಶ ಅಂಡ್ ಮಹಾರಾಷ್ಟ್ರ. ದಟ್ ವಾಸ್ ಐ ಓಪನಿಂಗ್ ಫಾರ್ ಮೀ. ಇವತ್ತಿನವ್ರಿಗೆ ಅಂತ ಎಲೆಕ್ಷನ್ ನೋಡಿಲ್ಲ ನಾನು. ಸೆಂಟ್ ಔಟ್ ಆಫ್ 100ಗೆ ಔಟ್ ಆಫ್ 100 ಎಲೆಕ್ಷನ್ ಯಾರು ಗೆಲ್ಲಕ್ಕಾಗುತ್ತಾ? ಪವನ್ ಕಲ್ಯಾಣ್ ಗೆಲ್ತಾರಲ್ಲಿ. ಇನ್ನೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ 20 ವರ್ಷ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅದಕ್ಕಿಂತ ಒಳ್ಳೆ ಮೆಜಾರಿಟಿಲಿ ಬರ್ತದೆ.
ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ BJP ಕಾಂಗ್ರೆಸ್ JDS ಇದನ್ನು ಬಿಟ್ಬಿಡೋಣ. ಫಾರ್ ಇನ್ಸ್ಟೆನ್ಸ್ ನಾನು ಹೇಳ್ತಾ ಇರೋದು, ತಾವು ಎಲೆಕ್ಷನ್ ಅನ್ನ ಭಾಳ ವರ್ಷದಿಂದ ಕವರೇಜ್ ಮಾಡ್ತಾ ಇದ್ದೀರಿ, ನಾನು ಭಾಳ ವರ್ಷಗಳಿಂದ ಎಲೆಕ್ಷನ್ಸ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೆಂಟ್ ಔಟ್ ಆಫ್ ಸೆಂಟ್ % ಬರುವಂತದ್ದು ಇತಿಹಾಸದಲ್ಲಿ ಬಹಳ ಕಮ್ಮಿ ಅಂತ ಅನಿಲ್, ಇಂದಿರಾ ಗಾಂಧಿ ಅವರ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸಿಗಿದ್ದಂತ ಮೊಮೆಂಟಮ್ ನರೇಂದ್ರ ಮೋದಿ ಅವರ ಬಂದಿರಲಿಲ್ಲ ಅಜಯ್, ಅವಾಗೂ ಬಂದಿರಲಿಲ್ಲ. ದಟ್ ಇಸ್ ವಾಟ್ ಐ ಮೀನ್. ನೀವು ತೆಗೆದು ನೋಡಿ, ಬಿಕಾಸ್ ನಾನು ಓದ್ಕೊಂಡು ಬಂದೆ ನಾನು ಹೇಳ್ತಾ ಇದ್ದೀನಿ. ಇಂದಿರಾ ಗಾಂಧಿ ಟೈಮಲ್ಲೂ ಬಂದಿಲ್ಲ, ರಾಜೀವ್ ಗಾಂಧಿ ಟೈಮಲ್ಲೂ ಬಂದಿಲ್ಲ. ರಾಜೀವ್ ಗಾಂಧಿ ಟೈಮಲ್ಲಿ ಬಂದಿರುವಂಥದ್ದು ಇಂದಿರಾ ಗಾಂಧಿ ಅವರ ಅಲೆ ಒಂದಿತ್ತು, ಒಪ್ಕೊಳ್ಳೋಣ, ಅದು ಒಂದು ಲೆವೆಲ್ ಆಫ್ ಅಲೆ ಅದು. ಯಾಕಂದ್ರೆ ಅದೊಂಥರ ಭೀಕರವಾಗಿ ಹತ್ಯೆ ಮಾಡಿದಾಗ ಅವ್ರ ಮೇಲೆ ಸಾಮಾನ್ಯವಾಗಿ ಬರುವಂಥ ಸಿಂಪತಿ. ಇಲ್ಲಿ ಏನಿದೆ, ಇಲ್ಲಿ ಮಾಡಿದರೆ ಅಲೆ ಅನ್ನೋವಂಥ ಕೆಲಸಗಳಾದ್ರೂ ಏನಿದಾವೆ?